ಹಾಯ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತಿಂಡಿಗೆ ರೊಟ್ಟಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ಅಂದರೆ ಅನ್ನ ಮತ್ತು ನೀರನ್ನ ಸಮಾನ ಪ್ರಮಾಣದಲ್ಲಿ ಇಟ್ಕೊಂಡು ಅದನ್ನ ಕುದಿಯೋ ತನಕ ಬಿಡಬೇಕು. ಕುದ್ದ ಮೇಲೆ ಅದಕ್ಕೆ ಅಂದರೆ ಅನ್ನ ತುಂಬ ಚೆನ್ನಾಗಿ ಮೆತ್ತಗೆ ಬೆಂದಿರಬೇಕು. ಅದಕ್ಕೆ ಎಷ್ಟು ನೀರು ಇಟ್ಕೊಂಡಿರ್ತೀವಿ ಆ ಪ್ರಮಾಣದಲ್ಲಿ ಅಷ್ಟೇ ಲೋಟ, ಅಂದರೆ ಒಂದು 4 ಜನಕ್ಕಾಗಷ್ಟು 3 ಜನಕ್ಕಾಗಷ್ಟು ಎಷ್ಟು ಬೇಕು ನಾನು ಅಷ್ಟು ಹಾಕಿದ್ದೀನಿ. ಆ್ಯಂಡ್ ಇದರಲ್ಲಿ 2 ಥರ ಮಾಡ್ಬೋದು. ನಮ್ಮ ಅಮ್ಮವರೆಲ್ಲ ಹಾಗೆ ಅನ್ನನ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಅದಕ್ಕೆ ಹಿಟ್ಟು ಹಾಕ್ಕೊಂಡು ಅಲ್ಲೇ ಮಿಲ್ದು ಮಾಡ್ತಾರೆ. ಬಟ್ ನಮಗದು ಸ್ವಲ್ಪ ಗಟ್ಟಿ ಅನಿಸುತ್ತೆ, ನಮಗೆ ಮೆದು ಆಗಬೇಕು, ಈ ಟೈಪ್ ಮಾಡಿದ್ರೆ ಈಸಿ ಆಗುತ್ತೆ ಅಂತ ನಾವು ಈ ಟೈಪ್ ಮಾಡೋದು. ಆ ಥರನೂ ಮಾಡ್ಬೋದು, ಇಲ್ಲಾಂದರೆ ನಾನೀಗ ಮಾಡಿ ತೋರಿಸಿದ್ನಲ್ಲ ಈ ಥರನೂ ಮಾಡ್ಬೋದು. ಇದು ಮೆತ್ತಗೆ ಇರುತ್ತೆ, ನಮಗೂ ಸ್ವಲ್ಪ ಹಾರ್ಡ್ ಅನಿಸಲ್ವಲ್ಲ, ಅದಕ್ಕೆ ನಾವು ಇದನ್ನು ಮಾಡೋದು. ಈ ಟೈಪ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ರೊಟ್ಟಿ ಮಾಡೋದು. ನಾವು ಪ್ಲಾಸ್ಟಿಕ್ಕಲ್ಲೇ ಅಭ್ಯಾಸ ಮಾಡ್ಕೊಂಡಿರೋದ್ರಿಂದ, ಅಂದರೆ ನಾವು ಈಗಿನ ಹುಡುಗಿಯರು ಒಂದು ಸ್ವಲ್ಪ ಪ್ಲಾಸ್ಟಿಕ್ಕಲ್ಲೇ ಕಲ್ತಿರೋದ್ರಿಂದ ಅದರಲ್ಲೇ ಮಾಡ್ತೀವಿ ನಾವು. ರೊಟ್ಟಿ ಮಾತ್ರ ಬೆಂಕಿಯಲ್ಲೇ ಬೇಯಿಸ್ಕೋಬೇಕು, ಸ್ಟವಲ್ಲಿ ಮಾತ್ರ ಬೇಯಿಸೋಕೆ ಹೋಗ್ಬೇಡಿ, ರುಚಿನೇ ಇರೋದಿಲ್ಲ. ಇಟ್ಕೋಬೋದು, ಇಷ್ಟೆಲ್ಲ ಹೇಳೋಕ್ಕೆ ನಮಗೆ ರೊಟ್ಟಿನೇ ಮಾಡೋಕ್ಕೆ ಬರೋದಿಲ್ವ ಅಂತ. ಆದರೂ ಈಗ 2 ಟೈಪ್ಸ್ ಆಫ್ ನಾನೀಗ ಹೇಳಿದ್ನಲ್ಲ, ಅಮ್ಮವ್ರು ಒಂಥರ ಮಾಡ್ತಾರೆ, ನಾವು ಒಂಥರ ರೊಟ್ಟಿ ಮಾಡ್ತೀವಿ. ಅದಕ್ಕಾಗಿ 2 ಟೈಪು ತಿಳ್ಕೊಂಡಿರಬೇಕು. ಕಲಿಯುವುದು ಬಹಳಷ್ಟಿದೆ, ಕಲಿತವರು ಯಾರಿಲ್ಲ, ಎಲ್ಲದನ್ನೂ ತಿಳ್ಕೊಬೇಕಲ್ವ ವಿಷಯ ಅಂದಮೇಲೆ. ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ.